ದೆಹಲಿಯಿಂದ ವಾಪಸ್ ಆಯ್ತಾ ಇದ್ದೀವಿ ಅಂತ ಯಾಕೆ ನಾವು ಬಾಂಬೆಯಿಂದ ಬಂದಿರಬಾರ್ದು? ನೀವು ದೆಹಲಿನೇ ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಎಲ್ಲಾಗಿದೆ ನಾವು ಅದ್ರಲ್ಲಿ ಬಂದಲ್ವ, ಏರ್ ಇಂಡಿಯಾದಲ್ಲಿ ಬಂದಲ್ವಲ್ಲ ನಾವು. ಹೇಳಿ ಆಯ್ತು, ಹೇಳಿ ಏನು ಬೇಕು ನಿಮ್ಗೆ ಇವಾಗ? ಇಲ್ಲ, ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದರೆ, ಏನೀಗ ಗೊಂದಲ ಇದೆಯಲ್ಲ ಇದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರು ಒಂದು ಇತಿಶ್ರೀ ಆಡಿ, ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ, ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡಲಿಕ್ಕೆ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ, ನಮಗೂ ಗೊತ್ತಿಲ್ಲ, ನೀವೇನೋ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ಆ ಗೊಂದಲ ನಿವಾರಣೆ ಮಾಡಿ, ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಸಾಕಷ್ಟು ಜನ ಒತ್ತಾಯ ಬೇರೆಯವರೆಲ್ಲ ಹೇಳಿದ್ರು. ತಾವು ಯಾರನ್ನ ಭೇಟಿ ಆಗಿದ್ರೆ ಏನು ಹೇಳಿದ್ದೀರಾ? ನಾವು ಹೈಕಮಾಂಡ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡಲ್ಲಿ ಕೇಳಿದ್ದೀವಿ, ಗೊಂದಲ ನಿವಾರಣೆ ಮಾಡಿ ಮೊದಲು. ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ, ಯಾರನ್ನ ಇಟ್ಕೊತೀರಾ, ಯಾರನ್ನ ಬೇಡ ಅಂತೀರಾ, ಅದು ನಿಮ್ಮ ತೀರ್ಮಾನ, ಹೈಕಮಾಂಡ್ ತೀರ್ಮಾನ. ನಿಮ್ಮ ಲೆವೆಲಲ್ಲಿ ಇದು ತೀರ್ಮಾನ ಆಗಿದೆಯಾ ಇಲ್ವಾ, ಅಥವಾ ಮಾತಾಡಿದ್ದೀರಾ ಇಲ್ವಾ, ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ಈ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು. ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು, ಏನೋ ಒಂದು ಇದಕ್ಕೆ ಇತಿಶ್ರೀ ಆಡಿ ಅಂತ ನಾವು ಕೇಳಲಿಕ್ಕೆ ಒಂದು ಮಾತು ಹೇಳಿದ್ರು, ತಮ್ಮ ಗಮನಕ್ಕಿದೆಯಲ್ಲೋ 5-6 ಜನರ ಗುಟ್ಟಿನ ವ್ಯಾಪಾರ ಆಗಿದೆ ಅಂತಕ್ಕಂಥದ್ದು ಶೇರಿಂಗ್ ವಿಚಾರ. ಯಾರು ಹೇಳಿದ್ದು? ಡಿ.ಕೆ. ಅವರು ಹೇಳಿದ್ದು, ಇವತ್ತು ಹೇಳಿದ್ರು. ಅದು ಅವ್ರನ್ನೇ ಕೇಳಬೇಕು, ಆ ವಿಚಾರನ ನಮಗೆ ಗೊತ್ತಿಲ್ಲ. ನಾವು ಅಂತಿಮ ತೆರೆ ಹೇಳಿರಿ ಅಂತ ಹೈಕಮಾಂಡ್ ಮನವಿ ಮಾಡಕ್ಕೆ ಹೋಗಿದ್ದು. ಅದ್ರ ಬಗ್ಗೆ ನಾವು ಈಗ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ. ಖಂಡಿತ ಸೂಕ್ತವಾದಂಥ ಸಂದರ್ಭದಲ್ಲಿ ವಿಚಾರ ಹೇಳಿ, ಎಲ್ಲ ಕಾಣ್ತದೆ ತಾರ್ಕಿಕ ಅಂತ್ಯ. ಹೌದು, ಅದನ್ನೇ ನಮಗೂ ಹೇಳಿದ್ದಾರೆ, ಯಾವುದೂ ಮಾತಾಡಬೇಡಿ, ತೀರ್ಮಾನ ಆಗ್ತದೆ ಶೀಘ್ರದಲ್ಲೇ ಅಂತ. ಇಲ್ಲ, ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದರೆ, ಏನೀಗ ಗೊಂದಲ ಇದೆಯಲ್ಲ ಇದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ. ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು. ಇದು ಯಾರನ್ನ ಮಾಡ್ತಾರೆ, ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ. ಅದಕ್ಕೆ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾರು ಒಂದು ಇತಿಶ್ರೀ ಆಡಿ, ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಒಳ್ಳೆ ಸರ್ಕಾರ ಇದೆ, ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ ಭೇಟಿ ಮಾಡಿ ಮಾತಾಡಲಿಕ್ಕೆ